ಆಕಾಶವಾಣಿ ಮಡಿಕೇರಿ. ವ್ಯಕ್ತಿ ವಿಶೇಷ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ. ಭಾಗವಹಿಸಿರುವ ಅತಿಥಿ ಕೊಡಗಿನ ಖ್ಯಾತ ಕವಿ, ಸಾಹಿತಿ ಹಾಗೂ ಪ್ರಕೃತಿ ಆರಾಧಕರಾದ ನಾಗೇಶ್ ಕಾಲೂರು. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವ್ಯಕ್ತಿ ವಿಶೇಷ ಸಮಾಜ ಸೇವೆಯನ್ನ ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಸ್ವೀಕರಿಸಿ ನಿರಂತರವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿರುವಂತಹ ವ್ಯಕ್ತಿಗಳ ಪರಿಚಯವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ವ್ಯಕ್ತಿ ವಿಶೇಷ. ಇಂದು ನಮ್ಮ ಸ್ಟುಡಿಯೋಗೆ ಅಪರೂಪದ ಅತಿಥಿ ಆಗಮಿಸಿದ್ದಾರೆ. ಅವರೇ ಸಾಹಿತಿ, ಕವಿ ಹಾಗೂ ಪ್ರಕೃತಿ ಆರಾಧಕರಾದ ಶ್ರೀಯುತ ನಾಗೇಶ್ ಕಾಲೂರವರು. ಸಾಮಾನ್ಯವಾಗಿ ನಮ್ಮ ಮಡಿಕೇರಿ ಆಕಾಶವಾಣಿಯನ್ನು ನಿರಂತರವಾಗಿ ಕೇಳ್ತಾ ಇರತಕ್ಕಂಥ ಶ್ರೋತೃಗಳಿಗೆ ಶ್ರೀಯುತರ ಪರಿಚಯ ಇದ್ದೇ ಇದೆ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ಸರ್, ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಿ ನಿಮ್ಮ ಕಾರ್ಯಕ್ರಮಗಳ ಮುಖಾಂತರ. ನಮ್ಮ ಮಡಿಕೇರಿ ಆಕಾಶವಾಣಿಯ ನಿರಂತರ ಕೇಳುಗರಿದ್ದಾರೆ, ಅವರಿಗೆ ತಮ್ಮ ಪರಿಚಯ ಬಹಳ ಹಿಂದೆಯಿಂದ ಇದೆ. ಇಂದು ನಮ್ಮ ವ್ಯಕ್ತಿ ವಿಶೇಷಕ್ಕೆ ತಾವು ಆಗಮಿಸಿದ್ದೀರಿ. ಹಾಗಾಗಿ ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ, ಶ್ರೋತೃಗಳ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ, ಅಭಿನಂದನೆಗಳು ಸರ್. ಮೊದಲನೇದಾಗಿ ನಿಮಗೆ ವಂದನೆ, ಹಾಗೆ ಎಲ್ಲ ಶ್ರೋತೃಗಳಿಗೂ ಕೂಡ ನನ್ನ ಹೃದಯಾಂತರಾಳದ ವಂದನೆ. ಇತ್ತೀಚೆಗೆ ಸರ್, ಅಂದರೆ 2025ರಲ್ಲಿ ಶ್ರೀ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿ ತಮಗೆ ದೊರಕಿದೆ. ಹಾಗಾಗಿ ವಿಶೇಷ ಅಭಿನಂದನೆಗಳು ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಪರವಾಗಿ. ಧನ್ಯವಾದಗಳು ನಿಮಗೂ ಕೂಡ. ಸರ್, ಈಗ ವ್ಯಕ್ತಿ ವಿಶೇಷ ಅಂತ ಅಂದಾಗ ಆ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡುವಂತಹ ವಿಶೇಷ ಕಾರ್ಯಕ್ರಮ ಈಗ ಆರಂಭ. ತಮ್ಮ ಬಾಲ್ಯದ ದಿನಗಳಿಗೂ ಮುನ್ನ ನಿಮ್ಮ ಊರಿನ ಪರಿಚಯ ಮಾಡಿಕೊಳ್ಬಹುದಾ? ಯಾಕೆ ಅಂತ ಹೇಳಿದ್ರೆ, ಶ್ರೀಯುತ ನಾಗೇಶ್ ಕಾಲೂರು ನಾವು ಕೇಳಿರ್ತೀವಿ, ಆ ಊರಿನ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ ಸರ್ ಸಂಕ್ಷಿಪ್ತವಾಗಿ? ಮೂಲತಃ ನಾವು ನಮ್ಮ ಕುಟುಂಬದವರು ಸುಮಾರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಿಂದ ಕೊಡಗಿಗೆ ಬಂದವರು. ಬಹುಶಃ ರಾಜರ ಕಾಲ ಅಂತ ಅನಿಸುತ್ತೆ. ನಾವೆಲ್ಲ ಕೊಡಗಿನಲ್ಲೇ ಹುಟ್ಟಿ ಬೆಳೆದವರು. ನನ್ನ ಮಾತೃಭಾಷೆ ತುಳು, ಆದರೆ ಆದ್ಯತೆ ಮೇರೆಗೆ ಕನ್ನಡ, ಕೊಡವ, ಅರೆಭಾಷೆ ಎಲ್ಲವನ್ನು ಕೂಡ ಮಾತಾಡುವಂಥ ಆ ಕಲಿಕೆ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ನಾನು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೇನೆ, ಒಂದು ಭಾಷೆ ಅಂತಲ್ಲ, ಎಲ್ಲ ಭಾಷೆಗಳನ್ನು ಕೂಡ ಪ್ರೀತಿಸ್ತೇನೆ ನಾನು. ತಮಿಳು ಇರ್ಬೋದು, ಮಲಯಾಳ ಇರ್ಬೋದು, ಅರೆಭಾಷೆ ಇರ್ಬೋದು, ಬ್ಯಾರಿ ಭಾಷೆ ಇರ್ಬೋದು, ಬೇರೆ ಬೇರೆ ನಮ್ಮ ಭಾರತೀಯ ಭಾಷೆಗಳು ಯಾವುದೆಲ್ಲ ಇದೆಯೋ ಅದೆಲ್ಲ ಕೂಡ ಅದರಲ್ಲಿ ಆಸಕ್ತಿ ಇದೆ ನನಗೆ. ಹಾಗಾಗಿ ಆ ಭಾಷೆಗಳ ಮೂಲಕ ನಾನು ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಹುಟ್ಟಿದ್ದು ಬಾವಲಿ ಅಂತ ಹೇಳುವ ಗ್ರಾಮ, ಪಾರಾಣೆ ಸಮೀಪ, ಮಡಿಕೇರಿ ತಾಲೂಕಿನ ಪಾರಾಣೆಯ ಸಮೀಪ ಇರುವ ಬಾವಲಿ ಗ್ರಾಮ. ನಮ್ಮ ತಂದೆಯಲ್ಲಿ ಅರ್ಚಕರಾಗಿದ್ದರು. ಅವರ ಹೆಸರು ಸರ್? ಅನಂತರಾಮ ಸತ್ಯಭಾಮ ಅಂತ ನನ್ನ ತಂದೆ ತಾಯಿಯ ಹೆಸರು. ನಾವು 4 ಜನ ಮಕ್ಕಳು. 1955ರಲ್ಲಿ ಹುಟ್ಟಿದ್ದು ನಾನು. ಅಕ್ಕ ಇದ್ದಾಳೆ, ಗೌರಿ ಅಂತ ಹೇಳುವವಳು ನನ್ನ ಅಕ್ಕ. ಅನಂತರ ನಾನು ನಾಗೇಶ, ಅನಂತರ ನನ್ನ ತಂಗಿ ಭವಾನಿ, ನಂತರ ರಮೇಶ ಅಂತ, ಶ್ರೀರಾಮ ಅಂತ ಅವನ ಹೆಸರು. 4 ಜನ ಮಕ್ಕಳು ನಾವು. ಸುಮಾರು ನನ್ನ ಬಾಲ್ಯ ಒಂದು 8-9 ವರ್ಷದವರೆಗೆ ಅಲ್ಲೇ ಕಳೀತು. ನಾನು ಕಿರುಂದಾಡು ಶಾಲೆಯಲ್ಲಿ ಓದಿದ್ದೇನೆ ಒಂದು 2 ವರ್ಷ. ಅನಂತರ ಒಂದು 2 ವರ್ಷ ಪಾರಾಣೆ ಶಾಲೆಯಲ್ಲಿ ಓದಿದ್ದೇನೆ. ಅನಂತರ ನಾವು 1964ನೇ ಇಸ್ವಿ ಅಂತಂದರೆ ನನಗೊಂದು 8-9 ವರ್ಷ ಆಗಿರುವಾಗ ನಾವು ಕಾಲೂರು ಅಂತ ಹೇಳುವಲ್ಲಿಗೆ ನಮ್ಮ ತಂದೆ ಅರ್ಚಕ ವೃತ್ತಿಯನ್ನು ಆರಿಸಿಕೊಂಡು ಬಂದವರು. ಅಲ್ಲಿಂದ ನಂತರ ಸುಮಾರು 57 ವರ್ಷ ನಮ್ಮ ಕುಟುಂಬ ಅಲ್ಲೇ ನೆಲೆ ನಿಂತಿತ್ತು. 2021ನೇ ಇಸ್ವಿಯವರೆಗೆ ನಮ್ಮ ಕುಟುಂಬ ಅಲ್ಲೇ ಇತ್ತು. ಅನಂತರ ಅಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ಕೊಡಗಿನ ಜಲಪ್ರಳಯದ ಸಂದರ್ಭ, ಮನೆ ಎಲ್ಲ ಕಳ್ಕೊಂಡ್ವಿ ನಾವು. ಮನೆ ಮತ್ತೆ ಸ್ವಲ್ಪ ತೋಟ ಇದೆಲ್ಲ ಕಳ್ಕೊಳ್ಳುವಂಥ ಪರಿಸ್ಥಿತಿ 2018ರಲ್ಲಿ.
ಅಲ್ಲಿಗೆ ಬರುವ ಕಾಲೂರಿಗೆ ನಾವು ಪ್ರವೇಶ ಮಾಡುವಾಗ ನಾನು 5ನೇ ತಾರೀಕು. ಆವಾಗ ಹೇಗಿತ್ತು ಸರ್ ಕಾಲೂರು? ಕಾಲೂರು ತುಂಬ ಒಂದು ಸುಂದರ ಪ್ರದೇಶ. ಹಾ ಹಾ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಅಂತ ಪಂಜೆ ಮಂಗೇಶ್ವರಾಯರಿಗೆ ಏನು ಹಾಡಿದ್ದಾರೋ ಅದಕ್ಕೆ ಅನುರೂಪವಾಗೇ ಇತ್ತು. ಎಲ್ಲಿ ನೋಡಿದ್ರು ನಿಮಗೆ ಜಲಮೂಲಗಳೇ. ಅಲ್ಲಿ ಒಂದು ಹಳ್ಳ, ಇಲ್ಲಿಯೊಂದು ಹಳ್ಳ, ಅಲ್ಲಿಯೊಂದು ತೋಡು, ಮತ್ತೆ ಈ ಸುತ್ತು ಬೆಟ್ಟಗುಡ್ಡಗಳಿಂದ ಆವರಿಸಿದ ಪ್ರದೇಶ. ಹೇಗೆ ಸ್ವೀಕರಿಸ್ತೀರಿ ಸರ್ ಆ ಭಾವನೆಗಳನ್ನ, ಒಟ್ಟೊಟ್ಟಿಗೆ ಬಂದಂತಹ ಭಾವನೆಗಳನ್ನ ನೀವು ಹೇಗೆ ಸ್ವೀಕರಿಸ್ತೀರಿ? ಅದು ಸಾಮಾನ್ಯವಾಗಿ ಕೊಡಗಿನಲ್ಲಿ ಮೊದಲಿನಿಂದಲೇ ಇರುವಂತ ಕ್ರಮ. ಅರ್ಚಕರು ಒಂದೇ ಕಡೆ ನೆಲೆ ನಿಲ್ಲೋದು ತುಂಬಾ ಕಡಿಮೆ. ಅವರು ಹೊಟ್ಟೆಪಾಡಿಗಾಗಿ ಒಂದು ಅಲ್ಲಿದ್ದು ಸಂಪಾದನೆ ಸಾಕಾಗೋದಿಲ್ಲ ಅಥವಾ ಇತರ ಸೌಲಭ್ಯಗಳಿಲ್ಲ ಅಂತ ಹೇಳುವ ಕಾರಣಕ್ಕೆ ಬೇರೆ ಬೇರೆ ಗ್ರಾಮಕ್ಕೆ ಹೋಗುವಂಥದ್ದು ಮೊದಲಿಂದೇ ಇದ್ದ ಸಂಪ್ರದಾಯ. ಅದೇ ಪ್ರಕಾರ ಬಾವಲಿ ಅಂತ ಹೇಳುವ ಗ್ರಾಮದಿಂದ ನಮ್ಮ ತಂದೆ ಬಂದವರು ಕಾಲೂರಲ್ಲಿ ನೆಲೆ ನಿಲ್ತಾರೆ. ಮತ್ತು ನಾವು ಮಕ್ಕಳೆಲ್ಲ ಅಲ್ಲೇ ಕಾಲೂರಿನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತೇವೆ. ಅನಂತರ ಅಲ್ಲಿ 5ನೇ ತರಗತಿವರೆಗೆ ಮಾತ್ರ ಇದ್ದಿದ್ದು. ಅಲ್ಲಿ ಸುಮಾರು ಮನೆಯಿಂದ ಒಂದು 2 ಫರ್ಲಾಂಗ್ ದೂರದಲ್ಲಿ ಆ ಶಾಲೆ ಇತ್ತು. ಆ ಶಾಲೆಯ ಸಮೀಪದಲ್ಲಿ ಒಂದು ಹೊಳೆ. ಈಗ ಈ ಅಬ್ಬಿ ಫಾಲ್ಸಿಂದ ಬರುವಂಥ ಹೊಳೆ ಕೂಡ ಕಾಲೂರು ಗ್ರಾಮದಲ್ಲಿ ಸೇರೋದದು. ಅಂತ ಹೊಳೆಯ ದಂಡೆಯಲ್ಲಿ ನಾವು ಇದ್ವಿ. ಸುತ್ತಮುತ್ತಲೂ ಪ್ರಕೃತಿ ಸೌಂದರ್ಯ ಎಲ್ಲಿ ನೋಡಿದ್ರೆ ಅಲ್ಲಿ. ಮತ್ತೆ ನಾನಾ ಥರದ ಪ್ರಾಣಿ ಪಕ್ಷಿಗಳು, ಖಗ ಮೃಗ ಸಂಪತ್ತು ಅಂತ ಏನು ನಾವು ಹೇಳ್ತೇವೆ, ಅದೆಲ್ಲವೂ ಕೂಡ ಸಮೃದ್ಧವಾಗಿದ್ದಂಥ ಪ್ರದೇಶ. ಅದಕ್ಕೆ ಮುತ್ತುನಾಡು ಅಂತ ಹೇಳೋದು ಆ ಗ್ರಾಮಕ್ಕೆ. 4 ಗ್ರಾಮಗಳ ಸಮುಚ್ಚಯ ಅದು. ಬೆಳ್ಳಚ್ಚೂರು, ನಿಡುವಟ್ಟು, ದೇವಸ್ತೂರು ಅಂತ ಹೇಳುವಂಥ 4 ಗ್ರಾಮಗಳ ಸಮುಚ್ಚಯವನ್ನ ಕೊಡಗಿನ ಹಿಂದಿನ ಪದ್ಧತಿ ಪ್ರಕಾರ ಮುತ್ತುನಾಡು ಅಂತ ಕರೀತಾ ಇದ್ರು. ಅದಕ್ಕೆ ಮುತ್ತಿನಂತ ಮಾತುಗಳನ್ನ ನೀವು ಆಡ್ತಾ ಇದ್ದೀರಿ. ಇರಬಹುದು. ಊರಿನ ಬಗ್ಗೆ ಬಹಳ ಅಭಿಮಾನದಿಂದ ವ್ಯಕ್ತಪಡಿಸ್ತಾ ಇದ್ದೀರಿ ಸರ್. ನಿಮ್ಮ ಅಂದಿನ ಒಂದು ವಿದ್ಯಾಭ್ಯಾಸದಲ್ಲಿ ಸರ್ ನಿಮ್ಮ ಗುರುಗಳ ಬಗ್ಗೆ ನೆನಪಿದೆಯಾ? ಖಂಡಿತ ಇದೆ. ಕಾಲೂರು ಗ್ರಾಮದಲ್ಲಿ 5ನೇ ತರಗತಿ ಓದಿದ ನಂತರ ಅಲ್ಲಿ ಶಾಲೆಯ ವ್ಯವಸ್ಥೆ, ವಿದ್ಯಾಭ್ಯಾಸದ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಮಡಿಕೇರಿಗೆ ಬರಬೇಕಾಯ್ತು ನಾನು. 6, 7, 8 ಹೈಸ್ಕೂಲ್ವರೆಗೂ ಮಡಿಕೇರಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭ ಬಂತು. ನಿಮ್ಮ ಪ್ರೀತಿಯ ಗುರುಗಳ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ಆ ಗುರುಗಳನ್ನ ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹೆಸರುಗಳು ಕನ್ನಡ ಪಂಡಿತರು. ನನಗೆ ಮೊದಲಿಗೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟಿಸಿದವರು ನೀವೆಲ್ಲ ಕೇಳಿರ್ತೀರಿ, ಎಲ್ಲರೂ ಕೇಳಿರುವಂಥ ಹೆಸರದು ಭಾರತೀ ಸುತ. SR ನಾರಾಯಣರಾವ್ ಅಂತ ಅವರ ಹೆಸರು. ಅವರು ಕನ್ನಡ ಅಧ್ಯಾಪಕರಾಗಿದ್ರು. ಸಾಹಿತ್ಯದ ಮೇಲೆ ಅಭಿರುಚಿ ಹುಟ್ಟಲಿಕ್ಕೆ ಅವರೇ ಮೂಲ ಕಾರಣ. ಒಂದು ಬೀಜವನ್ನು ನಟ್ಟಿದ್ದು ಆಗಲೇ 1969ನೇ ಇಸ್ವಿ ಇರಬೇಕದು. ಆಗ ಮೊದಲನೇದಾಗಿ ಒಂದು ಸಂಚಿಕೆಯಲ್ಲಿ, ಶಾಲಾ ಸಂಚಿಕೆಯಲ್ಲಿ ನನ್ನ ಒಂದು ಕವನ ಪ್ರಕಟ ಆಯಿತು. ಅದಕ್ಕೆ ಮೊದಲನೇ ಬಹುಮಾನ ಕೂಡ ಇದು ಶೀರ್ಷಿಕೆ ಏನು? ಅದು ಕನ್ನಡದ ಹಿರಿಮೆಯ ಬಗ್ಗೆ. ಕನ್ನಡದ ಹಿರಿಮೆ. ಕನ್ನಡ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ. ಆ ಭಾಷೆ ಪ್ರಯೋಗ ಮಾಡ್ಲಿಕ್ಕೂ ಖುಷಿ, ಜೊತೆಗೆ ಅಷ್ಟು ಮುದ್ದಾದ ಅಕ್ಷರಗಳು ಬೇರೆ ಯಾವ ಭಾರತೀಯ ಭಾಷೆಗೂ ಇಲ್ಲ. ಹಾಗಾಗಿ ನನ್ನ ಆಸಕ್ತಿಯ ಭಾಷೆ. ಹಾಗೆ ಕವನ ಬರೆದು ಅದಕ್ಕೆ ಮೊದಲನೇ ಬಹುಮಾನ ಬಂತು. ಒಂದ್ಸಲ ಅವರೇ ಹೇಳಿದ್ರು, ನಿನಗೆ ಮುಂದೆ ಕವಿಯಾಗುವ ಲಕ್ಷಣ ಇದೆ ಕಣೋ ಅಂತ ತಮಾಷೆಗೆ ಹೇಳಿದ್ರು ಅವರು. ಅದು ತಮಾಷೆಯಾಗಿ ನಾನು ಸ್ವೀಕಾರ ಮಾಡಿದ್ದೆ ಕೂಡ. ಅದು ಕೊನೆಗೆ ಅದೇ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಬೀಜ ಹಾಗೆ ಉಳ್ಕೊಂಡಿತ್ತು. ಆದರೆ ಆ ಬೀಜ ಹೆಮ್ಮರವಾಗಬೇಕಾದ್ರೆ ಕಾಲ ಎಷ್ಟೋ ಕಳೀತು. ಆನಂತರ ಶಾಲಾ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಯಿತು. ಮತ್ತೆ ಮುಂದುವರಿಸಲಿಕ್ಕೆ ಕೂಡ ಕಷ್ಟ ಸಾಧ್ಯ ಆಯಿತು. ಈಗ ನಿಮಗೆ ಪ್ರಥಮ ಬಹುಮಾನ ಬಂತಲ್ಲ ಸರ್, ಆ ಸುದ್ದಿಯನ್ನ ತಿಳಿದಂತಹ ನಿಮ್ಮ ತಂದೆ ತಾಯಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ? ಅವ್ರು ತುಂಬಾ ಖುಷಿಪಟ್ರು. ಅಂಥದ್ದೊಂದು ನಮ್ಮ ಸಂಸಾರದಲ್ಲಿ ಯಾರಿಗೂ ಬಂದಿರಲಿಲ್ಲ, ನಿನಗೆ ಬಂತಲ್ಲ ಅಂತ ತುಂಬಾ ಖುಷಿಪಟ್ಟಿದ್ರು. ಒಂದು ಸಣ್ಣ ಬಹುಮಾನದ ಒಂದು ಇದು ಕೂಡ ಒಂದು ತಟ್ಟೆ, ಅದು ಒಂದು ಸ್ಟೀಲಿನ ತಟ್ಟೆ, ಅದನ್ನು ಕೂಡ ನಾನು ಈಗಲೂ ಹಾಗೆ ಇಟ್ಕೊಂಡಿದ್ದೇನೆ. ಹೌದು, ನಿಜವಾಗ್ಲೂ ಸಿಕ್ಕಾಬಟ್ಟೆ. ಅಮ್ಮ ಏನ್ ಹೇಳ್ತಿದ್ರು ಸರ್ ನಿಮಗೆ? ಅಮ್ಮ ತುಂಬಾ ಖುಷಿ ಪಡ್ತಾ ಇದ್ಲು. ಅಮ್ಮನಿಗೆ ಅನಕ್ಷರಸ್ಥಳು ಅಮ್ಮ. ಅಮ್ಮನಿಗೆ ನಾನು ಮತ್ತೆ ಅಕ್ಕ ಸೇರಿ ಕನ್ನಡ ಅಕ್ಷರಗಳನ್ನ ಕಲಿಸಿದ್ದು. ಅವರು ಪುರಂದರದಾಸರ ಕೀರ್ತನೆಗಳನ್ನ ಓದ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ನಾವು ಅವರಿಗೆ ಅಕ್ಷರ ಕಲಿಸಿದ್ದು. ನೀವು ಹೇಗೆ ಅವರ ಒಂದು ಅನಕ್ಷರತೆಯನ್ನ ಹೋಗ್ಲಾಡ್ಸೋದಿಕ್ಕೆ ಈ ಸಾಕ್ಷರ ಮನೋಭಾವನೆಯನ್ನ ಹೇಗೆ ತುಂಬಿದ್ರಿ ಸರ್ ಅಮ್ಮನಿಗೆ? ಅವರು ಅನಕ್ಷರಸ್ಥರು ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಅಲ್ಲ, ಅಕ್ಷರಗಳ ಪರಿಚಯ ಇಲ್ಲದೇ ಇತ್ತು ಅಷ್ಟೇ ವಿನಃ. ಅವರು ಒಳ್ಳೊಳ್ಳೆ ದಾಸರ ಕೀರ್ತನೆಗಳನ್ನ ಹಾಡ್ತಾ ಇದ್ರು ಮನೆಯಲ್ಲಿ.
ನೀವು ಕಲ್ತಿದ್ರ ಸರ್? ಹೌದು, ಸ್ವಲ್ಪ ಸ್ವಲ್ಪ ಕಲ್ತಿದ್ದೇನೆ ನಾನು ಕೂಡ. ದಾಸರ ಕೀರ್ತನೆ ನಾನು ಕೂಡ ಹಾಡ್ತೇನೆ. ಹಾಗೆ ಅಮ್ಮನಿಗೆ ಆಸಕ್ತಿ ಇತ್ತು, ಎಲ್ಲದರಲ್ಲೂ ಆಸಕ್ತಿ ಇತ್ತು. ಅದು ಎಲ್ಲದರಲ್ಲೂ ನನ್ನ ಮಕ್ಕಳನ್ನ ಅಭಿವೃದ್ಧಿಗೆ ತರಬೇಕು ಅಂತ ಅವರಿಗೆ ತುಂಬಾ ಆಸಕ್ತಿ ಇತ್ತು. ನಾವು ಕೂಡ ಹಾಗೆ ಕಲಿಕೆಯಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾವು ರೂಢಿಸ್ಕೊಳ್ತಾ ಹೋದ್ವಿ. ವಿಶೇಷವಾಗಿ ನಿಮಗೆ ಹೇಳ್ಕೊಡ್ತಿದ್ದಂತಹ ಪಾಠ ಸರ್ ಅಮ್ಮ ಅಪ್ಪ? ಅದೇ, ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು. ಇನ್ನೊಬ್ಬರಿಗೆ ನಾವು ಕಷ್ಟ ಕೊಟ್ಟು ಅದರ ಆನಂದ ಅನುಭವಿಸಬಾರ್ದು. ಇಂಥದ್ದೆಲ್ಲ ಹೇಳ್ಕೊಡ್ತಾ ಇದ್ರು. ಪ್ರಾಣಿಗಳಿಗೆ ಕೂಡ ಅಷ್ಟೇ. ನಾವು ಸುಮ್ಮನೆ ಹೊಡೆಯೋದು, ನಾಯಿಗಳಿಗಿರ್ಬೋದು, ಬೆಕ್ಕುಗಳಿಗಿರ್ಬೋದು, ಪ್ರಾಣಿಗಳಿಗೆ ಕೂಡ ಅವುಗಳಿಗೊಂದು ಜೀವ ಇದೆ. ಮತ್ತೆ ಈ ಸಸ್ಯಗಳಿಗೆ ಕೂಡ ಒಂದು ಹೂವನ್ನು ಕೀಳಬೇಕಾದ್ರೆ ಆ ಅಮ್ಮ ಹೇಳ್ತಾ ಇದ್ರು, ಅದರ ತೊಟ್ಟನ್ನು ಹಿಡ್ಕೊಂಡು ಮೆಲ್ಲ ಕೀಳು, ಆ ಗಿಡಕ್ಕೆ ನೋವು ಮಾಡಬೇಡ. ಅದು ನಮಗೆ ಫಸಲನ್ನು ಕೊಟ್ಟಿರುವಂತ ಗಿಡ, ಆ ಹಣ್ಣಿನ ಗಿಡ ಆಗಿರ್ಬೋದು ಅಥವಾ ಹೂವಿನ ಗಿಡ ಆಗಿರ್ಬೋದು, ಮೆಲ್ಲೆ ಕೊಯ್ಯಿ ಅದನ್ನ, ಅದು ನಮಗೆ ಫಲ ಕೊಟ್ಟಂತ ಗಿಡ ಅಂತ. ಹಾಗೆಲ್ಲ ನಮಗೆ ಒಂದು ಆದರ್ಶಪ್ರಾಯವಾಗಿ ಅವರು ಹೇಳ್ತಾ ಇದ್ರು, ಬುದ್ಧಿವಾದಗಳನ್ನ ಹೇಳ್ತಾ ಇದ್ರು. ಇನ್ನು ಸರ್, ನೀವು ವಿದ್ಯಾಭ್ಯಾಸವನ್ನ ನಿಲ್ಲಿಸ್ತೆ ಅಂತ ಹೇಳಿದ್ರಿ, ಯಾವ ಕಾರಣಕ್ಕೆ ಸರ್? ಅಮ್ಮ ತೀರ್ಕೊಂಡ್ರು. ಎಷ್ಟನೇ ವಯಸ್ಸಿನ? ನನ್ನ 22ನೇ ಪ್ರಾಯದಲ್ಲಿ ಅಮ್ಮ ತೀರ್ಕೊಂಡ್ರು, ಕೆಲವು ಕಾಯಿಲೆಗಳಿಂದಾಗಿ. ಹಾಗೆ ಕ್ರಮೇಣ ಸಾಂಸಾರಿಕ ಜವಾಬ್ದಾರಿ ಕೂಡ ನನ್ನ ಹೆಗಲಿಗೆ ಬಂತು. ಹಾಗಾಗಿ ವಿದ್ಯಾಭ್ಯಾಸವನ್ನು ನಿಲ್ಲಿಸುವಂಥ ಸಂದರ್ಭ ಕೂಡ ಬಂತು. ಹಾಗೆ ಮತ್ತೆ ಮುಂದುವರಿಸಿದ್ದು ನಾನು ನನ್ನ 48ನೇ ಪ್ರಾಯದಲ್ಲಿ ನಾನು ಕನ್ನಡ MA ಮಾಡಿದ್ದು. ಅಲ್ಲಿವರೆಗೆ ನನಗೆ ಮುಂದುವರಿಸಲಿಕ್ಕೆ ಆಗಿರಲಿಲ್ಲ. ಮನಸ್ಸಲ್ಲಿ ಒಂದು ಆಸೆ ಇತ್ತು, ಒಂದು ತುಡಿತ ಇತ್ತು. ಹೌದು, ಮಾಡಲೇಬೇಕು ಅಂತ. ನಾವು ಸಿಕ್ಕಾಪಟ್ಟೆ ಪುಸ್ತಕಗಳನ್ನ ಓದ್ತಾ ಇದ್ವಿ. ಅದು ಎಲ್ಲೇ ಸಿಕ್ಲಿ, ನಾವು ಈ ಸಾಮಾನು ಸರಂಜಾಮು ಕಟ್ಕೊಂಡು ಬಂದಂಥ ಪೇಪರ್ ಇದ್ರೂ ಕೂಡ ಅದರಲ್ಲಿ ಇರ್ತಾ ಇದ್ದಂಥ 4 ಅಕ್ಷರ ಆದರೆ 4 ಅಕ್ಷರ, ಅದರಲ್ಲಿ ಏನಿದೆ ಅಂತ ನಾವು ಓದ್ತಾ ಇದ್ವಿ. ಈಗ ನಿಮ್ಮ ಜೊತೆ ಹುಟ್ಟಿದಂಥವ್ರು ಸರ್, ಅಕ್ಕ, ತಮ್ಮ, ತಂಗಿ, ಇವರುಗಳ ವಿದ್ಯಾಭ್ಯಾಸ ಸರ್? ಅವ್ರದ್ದು ಕೂಡ ಅಷ್ಟೇ. ಕಾಲೂರು ಶಾಲೆಯಲ್ಲಿ 5ನೇ ತರಗತಿ ಮಾತ್ರ ಇದ್ದಿದ್ದರಿಂದ ತಮ್ಮ ತಂಗಿಯೆಲ್ಲ ಗಾಳಿಬೀಡು ಶಾಲೆಗೆ ಹೋಗಬೇಕಾಗಿ ಬಂತು. ನಾನು ಮಡಿಕೇರಿ, ನಾನು ಮತ್ತೆ ಅಕ್ಕ ಮಡಿಕೇರಿಲಿ ಕೆಲವು ವರ್ಷ ವ್ಯಾಸಂಗ ಮಾಡ್ತಾ ಇದ್ವಿ. ವ್ಯಾಸಂಗ ಮಾಡೋದಾದ್ರೂ ಕೂಡ ಯಾರ್ದೋ ಮನೆಯಲ್ಲಿದ್ದು ಅಲ್ಲಿ ಇದ್ದುಕೊಂಡು ಶಾಲೆ ವಿದ್ಯಾಭ್ಯಾಸ ಮುಂದುವರಿಸ್ತಾ ಇದ್ವಿ. ನಾನು ಹೋಟೆಲಲ್ಲಿದ್ದು ಲೋಟ ತೊಳೆದು ಕೂಡ ವಿದ್ಯಾಭ್ಯಾಸ ಮಾಡಿದ್ದು ಇದೆ. ಮತ್ತೆ ನಾವು 1 ವರ್ಷ 2 ವರ್ಷದಷ್ಟು ಸಮಯ ಪ್ರತಿದಿನ ಕಾಲೂರಿಂದ ಮಡಿಕೇರಿಗೆ ನಡ್ಕೊಂಡು ಬರಬೇಕಾಗ್ತಾ ಇತ್ತು ಶಾಲೆಗೆ. 16 ಕಿಲೋಮೀಟರ್ ಬೆಳಿಗ್ಗೆ, ಮತ್ತೆ ಪುನಃ ಸಂಜೆ 16 ಕಿಲೋಮೀಟರ್, 32 ಕಿಲೋಮೀಟರ್ ದೂರವನ್ನ ಕಾಲು ದಾರಿಯಲ್ಲಿ ನಡೆದು ಬರಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಕೂಡ ನಾವು ಆಸಕ್ತಿಯನ್ನು ಬಿಟ್ಟಿಲ್ಲ. ವಿದ್ಯಾಭ್ಯಾಸದ ಶಿಕ್ಷಣವನ್ನ ಪಡಿಲೇಬೇಕು ಅನ್ನುವಂತಹ ಒಂದು ಹಪಹಪಿತನ. ಹೌದು, ಆ ಒಂದು ಭಾವನೆಯಿಂದಲೇ ಇಂದಿಗೂ ಕೂಡ ನೀವು ಬರವಣಿಗೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬಹುದು. ಇನ್ನು ನಂತರದ ದಿನಗಳು ಸರ್? ನಂತರದ ದಿನಗಳು, ನಾನು ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ರೂ ಕೂಡ ನಾನು ತೊಡಗಿಸಿಕೊಂಡಿದ್ದು ನನ್ನ 45ನೇ ಪ್ರಾಯದ ನಂತರ. ಮೊದಲು ಸಣ್ಣ ಸಣ್ಣ ಚುಟುಕುಗಳನ್ನ ಬರಿತಾ ಇದ್ದೆ. ಆನಂತರ ಕೆಲವು ಕವಿತೆಗಳು, ಅದು ತುಷಾರ, ಮಯೂರ, ಸುಧಾ ಇತ್ಯಾದಿ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇತ್ತು, ಮಂಗಳ ಇತ್ಯಾದಿ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇತ್ತು. ನಾನು ದೊಡ್ಡ ಮಟ್ಟಿಗೆ ಇಳ್ದಿರಲಿಲ್ಲ ಯಾವುದಕ್ಕೂ ಕೂಡ. ಅದಕ್ಕೂ ಕಾಲ ಕೂಡಿ ಬರಬೇಕಾಯ್ತು. ಆ ಕಾಲ ಕೂಡಿ ಬಂದಿದ್ದು ಮಡಿಕೇರಿ ಆಕಾಶವಾಣಿ ಪ್ರಾರಂಭ ಆದಲ್ಲಿಂದ. ಬಹುಶಃ ಅಮ್ಮ ಜೊತೆಯಲ್ಲಿ ಇದ್ದಿದ್ದಿದ್ರೆ ನೀವು ಬೇರೆಯ ಒಂದು ದಾರಿಯಲ್ಲಿ ನಡೀತಿದ್ರಿ ಅನ್ಸುತ್ತೆ, ಅಮ್ಮನ ಸಹಕಾರದಿಂದ. ನನಗೆ ಮಿಲಿಟರಿಗೆ ಸೇರ್ಬೇಕು ಅಂತಿತ್ತು, ಯೋಧ ಆಗ್ಬೇಕು ಅಂತಿತ್ತು. ಆದ್ರೆ ಯಾವ್ದು ಕೂಡ ನಾವು ಅಂದ್ಕೊಂಡಾಗ ಯಾವ್ದು ನಡೆಯೋದಿಲ್ಲ ಅಂತ ಜೀವನ ಕಲಿಸಿದ ಪಾಠ. ಏನ್ ಆಗ್ತದೋ ಅದಕ್ಕೆ ಖುಷಿ ಪಡ್ಬೇಕು ಅಂತ ಕೂಡ ನನ್ನ ಮನೋಭಾವನೆ. ಅದರಲ್ಲಿ ತೃಪ್ತಿ ಪಡ್ಬೇಕು. ಇದಕ್ಕೆ ಈ ಒಂದು ಪಾಠವನ್ನ ಕಲಿಯೋದಿಕ್ಕೆ ಸರ್ ಒಂದು ಘಟನೆ ನಿಮಗೆ ನೆನಪಿರಬಹುದಲ್ಲ ಯಾವುದಾದ್ರೂ? ಅದೇ ಘಟನೆಯ ಕಾರಣ, ಮುಖ್ಯವಾದ ಕಾರಣ ಅಮ್ಮ ತೀರ್ಕೊಂಡಿದ್ದೆ. ಆ ಒಂದು ಅಗಲಿಕೆಯಲ್ಲಿ ನೀವು ಹೌದು, ನಾವು ಏನೆಲ್ಲ ಕನಸು ಕಟ್ಟಿದ್ವೋ ಅಮ್ಮ ತೀರ್ಕೊಂಡ ನಂತರ ಆ ಕನಸೆಲ್ಲ ಛಿದ್ರ ಆಯಿತು. ಆನಂತರ ಬದುಕು ಕಟ್ಕೊಳ್ಳಿಕ್ಕೆ ಏನಾದರೂ ಒಂದು ಮಾಡಲೇಬೇಕಾಗಿತ್ತು. ಮತ್ತೆ ಮದುವೆ ಆಗಲೇಬೇಕಾಗಿತ್ತು, ಸಣ್ಣ ವಯಸ್ಸಲ್ಲಿ ಮದುವೆ ಆಗಲೇಬೇಕಾಗಿತ್ತು. ಮನೆಗೊಂದು ಹೆಣ್ಣು ಜೀವ ಅಂತ ಬೇಕಲ್ವಾ, ಹಾಗಾಗಿ ಮದುವೆ ಆಗಲೇಬೇಕಾಯ್ತು. ಮದುವೆ ಆದ ನಂತರವೂ ಈ ಸಾಹಿತ್ಯದ ತುಡಿತ ನನಗೆ ಹೋಗಿರಲಿಲ್ಲ. ಶ್ರೀಮತಿಯವ್ರ ಬಗ್ಗೆ ಹೇಳಿ. ಶ್ರೀಮತಿ ನನ್ನ ಸಾಹಿತ್ಯಕ್ಕೆ ತುಂಬ ಒತ್ತಾಸೆ ಕೊಡ್ತಾ ಇದ್ಲು, ಸಹಕಾರ ಕೊಡ್ತಾ ಇದ್ಲು. ಪ್ರತಿ ಶುಕ್ರವಾರ ಮಡಿಕೇರಿ ಸಂತೆಗೆ ಹೋಗಿ ಸಾಮಾನು ಸರಂಜಾಮುಗಳನ್ನ ಮನೆಗೆ ಹೊತ್ಕೊಂಡು ಬರಬೇಕಾಗಿತ್ತು ತಲೆಹೊರೆಯಲ್ಲಿ. ಆ ತಲೆಹೊರೆಯಲ್ಲಿ ಹೊತ್ಕೊಂಡು ಬರುವಾಗ
ಕೆಲವು ಪತ್ರಿಕೆಗಳು ಕೂಡ ನಮಗೆ ಕಡ್ಡಾಯವಾಗಿ ನಮ್ಮೊಟ್ಟಿಗೆ ಬರ್ತಾ ಇತ್ತು. ಆವತ್ತಿನ ದಿನಪತ್ರಿಕೆ, ಶಕ್ತಿ ದಿನಪತ್ರಿಕೆ, ಮತ್ತೆ ಪ್ರಜಾವಾಣಿ ಇತ್ಯಾದಿ ಯಾವುದಾದ್ರೂ ಒಂದು ದಿನಪತ್ರಿಕೆ, ಜೊತೆಗೆ ಸುಧಾ, ಮಯೂರ, ಚಂದಮಾಮ, ತುಷಾರ ಇತ್ಯಾದಿ ಪುಸ್ತಕಗಳನ್ನ ಅದನ್ನು ತಪ್ಪದೆ ಓದ್ತಾ ಇದ್ವಿ ನಾವು. ಅನಂತರ ಕೆಲವು ಅದರಲ್ಲಿ ಪುಸ್ತಕದಲ್ಲಿ ಇರುವಂಥ ಕೆಲವು ವಿಚಾರಗಳನ್ನ ಅದು ನಮ್ಮ ಕರಗತ ಆಗ್ತಾ ಇತ್ತು ನಮಗೆ. ಹಾಗೆ ಕೆಲವು ಲೇಖನಗಳನ್ನ ಕೂಡ ಬರೆದು ನಿಧಾನಕ್ಕೆ ಪಬ್ಲಿಷ್ ಮಾಡಲಿಕ್ಕೆ ಶುರು ಮಾಡಿದೆ. ಮತ್ತು ಮಡಿಕೇರಿ ಆಕಾಶವಾಣಿ ಬಂದ ನಂತರ ಬೇರೆ ಬೇರೆ ಆಯಾಮಗಳಲ್ಲಿ ನನಗೆ ಯೋಚನೆ ಮಾಡಲಿಕ್ಕೆ ಶಕ್ತಿ ಬಂತು. ಪ್ರಪ್ರಥಮ ಬಾರಿಗೆ ಸರ್ ಮಡಿಕೇರಿ ಆಕಾಶವಾಣಿಗೆ ಹೌದು, ಯಾವಾಗ ಬಂದಿದ್ರಿ? ಮಡಿಕೇರಿ ಆಕಾಶವಾಣಿಗೆ ನಾನು ಬಂದಿದ್ದು ಸುಮಾರು 1995ನೇ ಇಸ್ವಿ ಇರಬೇಕು. ಹಾಗೆ ಅದಕ್ಕಿಂತ ಮೊದಲು ಪತ್ರೋತ್ತರ ಅಂತ ಒಂದು ಕಾರ್ಯಕ್ರಮ ಇತ್ತು ಮಡಿಕೇರಿ ಆಕಾಶವಾಣಿಯಲ್ಲಿ. ಮತ್ತೆ ಅದರಲ್ಲಿ ಏನಾದರೂ ಒಂದು ವಿಷಯವನ್ನು ಅವರೇ ಸೂಚಿಸ್ತಾ ಇದ್ರು. ಆ ವಿಷಯಕ್ಕೆ ನಾವು ಪ್ರತಿಕ್ರಿಯೆಗಳನ್ನ ಬರಿಬೇಕು ಪತ್ರದ ಮೂಲಕ. ಅಂತ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ಮೊದಲನೆಗೆ ನಾನು ಭಾಗವಹಿಸಿದ್ದು. ಆನಂತರ ಒಂದ್ಸಲ ನನಗೆ ಇಲ್ಲಿಂದ ಆಕಾಶವಾಣಿಯಿಂದ ಬುಲಾವು ಬರ್ತದೆ. ಬೆಳ್ಳಕ್ಕಿ ಅಂತಿದ್ರು ನಿಲಯ ನಿರ್ದೇಶಕರು, ಅವರ ಮೂಲಕ ಒಂದು ಬುಲಾವು ಬರ್ತದೆ. ಬುಲಾವು ಬಂದು ಅವ್ರ ಹತ್ರ ಮಾತಾಡ್ಲಿಕ್ಕೆ ಬರ್ತೇನೆ ನಾನು. ನಿಮಗೆ ಬರೆಯುವ ಶಕ್ತಿ ಇದೆ, ನೀವು ಯಾಕೆ ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವುದಾದ್ರೂ ಒಂದು ತೊಡಗಿಸ್ಕೊಳ್ಬಾರ್ದು ಅಂತ ಹೇಳುವಂತ ಒಂದು ಹುಳ ಬಿಟ್ಟರು ಅವ್ರ ತಲೆಗೆ. ಆ ಹುಳ ಬಿಟ್ಟಿದ್ದು ಒಳ್ಳೇದೇ ಆಯ್ತು. ಈ ಪತ್ರ ಸಂಸ್ಕೃತಿ ನಿಮ್ಮನ್ನ ಹೌದು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಆ ಒಂದು ಪ್ರಯೋಗ ಮಾಡಿ ನೋಡಿದೆ. ಒಂದು ಲೇಖನ ಬರೆದೆ, ಒಬ್ಬ ಹಾಸ್ಯ ಕವಿ ಅವನ ಬಗ್ಗೆ ಇದ್ದ ಲೇಖನ ಅದು. ಅದನ್ನು ತಂದು ಅವರಿಗೆ ತೋರಿಸಿದೆ. ನಾಗಭೂಷಣ್ ಅಂತಿದ್ರು, ಅವರಿಗೆ ತೋರಿಸಿದೆ. ಅವರಿಗೆ ತೋರಿಸುವಾಗ ಅವರು ಹೇಳಿದ್ರು, ಇದು ಲೇಖನ ರೂಪದಲ್ಲಿ ಇದೆ, ನೀವು ಅದನ್ನು ನಾಟಕ ರೂಪದಲ್ಲಿ ಮಾಡಿ ಅಂತ ಹೇಳಿದ್ರು. ಆ ಕುಟುಕು ಕವಿ ಕಪಿನಿ ಪತಿ ಅಂತ ಆ ನಾಟಕಕ್ಕೆ ಹೆಸರಿಟ್ಟೆ. ಒಂದು 3 ಅಂಕಗಳ ನಾಟಕ. ಆ 3 ಅಂಕಗಳ ನಾಟಕ ಕೊನೆಗೆ ಯಾವ ಮಟ್ಟಕ್ಕೆ ತಲುಪಿತು ಅಂತಂದ್ರೆ 13 ಆಕಾಶವಾಣಿಗಳು ಕರ್ನಾಟಕದ ಅದರಲ್ಲಿ ಒಂದು ಸ್ಪರ್ಧೆ ಇಟ್ಟಿದ್ರು, ಹಾಸ್ಯ ನಾಟಕೋತ್ಸವ ಅಂತ. ಆ ನಾಟಕ ಮಡಿಕೇರಿ ಆಕಾಶವಾಣಿನ ಪ್ರತಿನಿಧಿಸಿದ್ದು. ಅದು ಮೊದಲನೇ ಅನುಭವ ನನಗೆ. ತುಂಬಾ ಖುಷಿ ಆಯ್ತು. ಹೌದು. ಅನಂತರ ಶಾರದಾ ನಂಜಪ್ಪ ಪರಿಚಯ ಆದ್ರು. ಅವರು ಕೊಡವ ಸಿರಿ ವಿಭಾಗವನ್ನು ನೋಡ್ಕೊಳ್ತಾ ಇದ್ರು. ನಾನು ಲಘು ಶೈಲಿಯ ಭಾಷಣಗಳನ್ನ ಬರಿತಾ ಇದ್ದೆ. ಕೊಡವ ಭಾಷೆಯಲ್ಲಿ, ಕನ್ನಡದಲ್ಲಿ ಲಘು ಶೈಲಿಯ ಭಾಷಣಗಳು. 1-2 ಲಘು ಶೈಲಿಯ ಭಾಷಣ ಕೊಟ್ಟಾಗುವಾಗ ಒಡಿಯನೊಬ್ಬ ಮನೆಯಲ್ಲಿಂಜಕ ಅಂತ ಒಂದು ಲಘು ಶೈಲಿಯ ಭಾಷಣ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅಂತ ಹೇಗಿದೆ ನರಸಿಂಹಸ್ವಾಮಿ ಹಾಗೆ ಇದು ಮಾಡಿದ್ರು. ಅದೇ ತರ ಗಂಡನೊಬ್ಬ ಮನೆಯಲ್ಲಿದ್ರೆ ಏನಾಗ್ತದೆ ಅಂತ ಹೇಳುವಂತ ಒಂದು ವಿಷಯ, ಅದು ಸಬ್ಜೆಕ್ಟ್. ಅದು ನಿಮ್ಮ ಪರಿಕಲ್ಪನೆ. ಹೌದು, ಪರಿಕಲ್ಪನೆ. ಅದು ತುಂಬಾ ಹಾಸ್ಯ ಬರಹ ಇತ್ತು, ಅದು ಲಘು ಶೈಲಿಯಲ್ಲಿ. ಅದು ತುಂಬಾ ಕ್ಲಿಕ್ ಆಯ್ತು. ಕಾರಣ ಏನು ಸರ್? ಯಾವುದು? ಈಗ ಒಂದು ಮನೆ ಅಂದಾಗ ಕುಟುಂಬದಲ್ಲಿ ಪತ್ನಿ ಮನೆಯಲ್ಲಿ ಇರ್ತಾಳೆ, ಗೃಹಿಣಿ. ಪುರುಷ ಹೊರಗಡೆ ಹೋಗಿ, ಹಿಂದೆ ನೀವು ಹೇಳುವಂತ ಇಸ್ವಿಯ ಸಂದರ್ಭದಲ್ಲಿ ಹೊರಗಡೆ ಹೋಗಿ ದುಡಿತಾ ಇದ್ದ, ಮನೆಯಲ್ಲಿರುವಂತಹವರು ಅಡುಗೆ ಮಾಡಿ ರುಚಿ ರುಚಿಯಾಗಿ ಬಡಿಸ್ತಾ ಇದ್ರು. ನಿಮಗೆ ಈ ಆಲೋಚನೆ ಬರಬೇಕಾದ್ರೆ ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ, ನಾನು ಕೆಲವು ಘಟನೆಗಳನ್ನ ನೋಡಿದ್ದೆ. ಹೆಂಡತಿಯನ್ನ ಊರಿಗೆ ಕಳಿಸಿರ್ತಾನೆ ಗಂಡ, ಇವನಿಗೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, 3 ಹೊತ್ತು ಉಪ್ಪಿಟ್ಟು. ಹಾಗಾಗಿ ಅಡಿಗೆ ಮಾಡ್ಲಿಕ್ಕೆ ಬರುದಿಲ್ಲ. ಮತ್ತೆ ಕೆಲವು ಘಟನೆಗಳಾಗ್ತಾ ಇದೆ. ಹಾಲು ಒಲೆಯಲ್ಲಿ ಇಟ್ಟು ಹೋಗ್ತಾನೆ, ಹಸು ಕರೀಲಿಕ್ಕೆ ಇರ್ತದೆ, ಹಸು ಹಾಲು ಕರ್ಕೊಂಡು ಬರ್ತಾನೆ, ಒಲೆಯಲ್ಲಿ ಹಾಲಿಟ್ಟು ಹೋಗಿರ್ತಾನೆ, ಅಥವಾ ಯಾರೋ ಹೊರಗೆ ಒಬ್ಬರು ಬಂದು ಕರೀತಾರೆ, ಅಷ್ಟೊತ್ತೆ ಹಾಲೆಲ್ಲ ಉಕ್ಕಿ ಹೋಗಿರುತ್ತೆ. ಮತ್ತೆ ಇವನಿಗೆ 3 ಹೊತ್ತು ಉಪ್ಪಿಟ್ಟು, ಬೆಳಿಗ್ಗೆ ಮಾಡಿದ ಉಪ್ಪಿಟ್ಟು ಮಾತ್ರ ಮಾಡ್ಲಿಕ್ಕೆ ಗೊತ್ತ ಅವನಿಗೆ ಅಂತ. ಆ ಸಂದರ್ಭಗಳನ್ನೆಲ್ಲ ನಾನು ಹತ್ತಿರದಿಂದ ನೋಡಿದ್ದೇನೆ. ಅದನ್ನ ನೀವು ಪದಗಳಲ್ಲಿ ಬರೆದು ಪ್ರಸ್ತುತ ಪಡಿಸ್ತೀವಿ. ಹೇಗೆ ಪ್ರತಿಕ್ರಿಯೆ ಬಂತು ಸರ್? ಅದು ತುಂಬಾ ಚೆನ್ನಾಗಿತ್ತು. ಬಹುಶಃ ಉಪ್ಪಿಟ್ಟು ತಿನ್ನುವಾಗ ನಮ್ಮ ಶ್ರೋತೃಗಳು ನಿಮ್ಮನ್ನ ನೆನಪಿಸ್ಕೊಳ್ತಾರೆ ಇರಬಹುದು. ಈಗ ಸರ್ ನೆನಪಾಗುತ್ತಾ ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ? ಇಲ್ಲ, ಖಂಡಿತ ನನಗಂತ ಅನುಭವ ಬಂದಿಲ್ಲ. ಯಾಕೆಂತಂದ್ರೆ ನನ್ನ ಹೆಂಡತಿ ಅಷ್ಟು ದಿವಸ ಎಲ್ಲ ನನ್ನ ಎಲ್ಲಿ ಬಿಟ್ಟು ಹೋಗಿಲ್ಲ. ಹಾಗಾಗಿ ಅಂತ ಅನುಭವ ಇಲ್ಲ ನನಗೆ. ಸಣ್ಣನಿಂದಲೇ ಅಡಿಗೆ ಮಾಡುವ ಸಹಜವಾಗಿ ನೀವು ಉಪ್ಪಿಟ್ಟನ್ನ ಒಂದು ಕೇಂದ್ರೀಕರಿಸಿ ಒಂದು ನಾಟಕವನ್ನ ಬರೆದಿದ್ರಿ, ಹಾಸ್ಯ ನಾಟಕವನ್ನ ಅಂತ ಹೇಳಿದಾಗ ತಟ್ಟೆಯಲ್ಲಿ ಉಪ್ಪಿಟ್ಟು ಇದ್ದಾಗ ತಕ್ಷಣ ನೆನಪು ಆಗಬಹುದಲ್ಲ? ಖಂಡಿತ, ಅದೇ ಅಂತ ಸುಮಾರು ಅನುಭವಗಳಿದೆ. ಆದ್ರೆ ನನಗೆ ಸ್ವತಃ ನಮಗೆ ನೆನಪಾಗುತ್ತೆ ಸರ್. ನಾನು ಅಡಿಗೆ ಕಲ್ತಿದ್ರಿಂದ ನನಗೆ ಅಂತ ಸಂದರ್ಭ, ನನಗೆ ಸ್ವತಃ ಅಂತ ಅನುಭವ ಬಂದಿಲ್ಲ. ನನಗೆ ಉಪ್ಪಿಟ್ಟು ಮಾಡ್ಲಿಕ್ಕೂ ಗೊತ್ತಿತ್ತು, ಕೇಸರಿ ಬಾತು ಮಾಡ್ಲಿಕ್ಕೂ ಗೊತ್ತಿತ್ತು. ಹೋಟೆಲ್ ಅಲ್ಲಿ ನನಗೆ ಟ್ರೈನಿಂಗ್ ಆಗಿತ್ತು, ಶಾಲಾ ಅವಧಿಯಲ್ಲಿ ಕೂಡ. ಹಾಗಾಗಿ ಅಡಿಗೆಗೆ ನನ್ನ ಸಮಸ್ಯೆ ಏನಿರ್ಲಿಲ್ಲ. ಮತ್ತೆ ನನ್ನ ಹೆಂಡತಿ ಕೂಡ ಅವಳು ಅಡಿಗೆ ಕಲ್ತವಳೆ ಆಗಿದ್ಲು.
ಹಾಗಾಗಿ ಸ್ವತಃ ಅನುಭವ ಆಗಿರ್ಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಇವಾಗ ಮಾಡ್ತೀರಾ ಸರ್? ಖಂಡಿತ ಮಾಡ್ತೀನಿ. ಸಮಯ ಇದ್ದಾಗ ಖಂಡಿತ ಮಾಡ್ತೀನಿ. ರುಚಿಯಾಗಿರುತ್ತೆ ಅಂತ ಹೇಳ್ತಾರಾ ಮನೆಯಲ್ಲಿ? ಯಾರ್ದು ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಇಲ್ಲ. ಹಾಗಿದ್ರೆ ರುಚಿಯಾಗಿ ಮಾಡ್ತೀರಿ ಅಂತ ಆಯ್ತು. ಇನ್ನು ಸರ್, ನಿಮ್ಮ ಕುಟುಂಬದಲ್ಲಿ ಹೇಳಿದ್ರಲ್ಲ ನಿಮ್ಮ ಸಹೋದರರ ಬಗ್ಗೆ, ಅವರು ಏನು ಹೇಳ್ತಾ ಇದ್ರು? ಅಡುಗೆ ಮಾಡ್ತಾನೆ ನನ್ನ ತಮ್ಮ, ಅಣ್ಣ ಅಂತ ಹೇಳಿದಾಗ ಅವರಿಗೆ ಸಿಕ್ಕಾಪಟ್ಟೆ ಅನುಭವ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟು ಗೋಳು ಹೊಯ್ಕೊಳ್ತಾ ಇದ್ದೆ ನಾನು. ತಮ್ಮನ ತಂಗಿನೆಲ್ಲ ಅಕ್ಕನೆಲ್ಲ ಅಷ್ಟು ಗೋಳು ಹೊಯ್ಕೊಳ್ತಾ ಇದ್ದೆ. ಅಕ್ಕ ಏನಾದರೂ ತಿಂಡಿ ಮಾಡಿಟ್ಟು ಆಗ್ಲೇ ತಿನ್ನೋದಿಲ್ಲ ಅವಳು ಎಲ್ಲರೊಟ್ಟಿಗೆ. ಸ್ವಲ್ಪ ಅದನ್ನು ಸ್ಟಾಕ್ ಮಾಡಿ ಇಟ್ಟು ಇನ್ಯಾವತ್ತೋ ತಿನ್ನೋದು. ಅದನ್ನು ಕದ್ದು ತಿಂದು ಬಿಡ್ತಾ ಇದ್ದೆ ನಾನು. ಮತ್ತೆ ಈ ಮಕ್ಕಳಿಗೆ ಆಸೆ ತೋರಿಸಿ ಏಟ್ ಕೊಡ್ತಿದ್ಲೇನೋ ಅಕ್ಕ? ಯಾರು ಅಕ್ಕ? ಹೊಡ್ಕೊಳ್ತಾ ಇದ್ವಿ ನಾವು. ಹೊಡ್ಕೊಳ್ತೀವಿ, ಅಂಥದ್ದೆಲ್ಲ ಬೇಕಾದಷ್ಟು ಅನುಭವ ಇತ್ತು. ಮತ್ತೆ ತಮ್ಮ ತಂಗಿಗೆಲ್ಲ ಆಸೆ ಎಲ್ಲ ತೋರಿಸಿ ಅವ್ರದನ್ನೆಲ್ಲ ನಾನೇ ತಿಂದು ಬಿಡ್ತಾ ಇದ್ದೆ. ತುಂಬಾ ಕೀಟ್ಲೆ ಕೊಡ್ತಾ ಇದ್ದೆ ಅವರಿಗೆ. ಅದನ್ನ ಈಗಲೂ ನೆನೆಸ್ಕೊಳ್ತಾರೆ ಅವರೆಲ್ಲರೂ. ತಂಗಿ ಈಗ ನಮ್ಮ ಜೊತೆಗಿಲ್ಲ, ಅವಳು ತೀರ್ಕೊಂಡ್ಳು. ಈಗ ಅಕ್ಕ ಇದ್ದಾಳೆ, ತಮ್ಮ ಇದ್ದಾನೆ. ತಮ್ಮ ಪೊಲೀಸ್ ಆಗಿ ರಿಟೈರ್ಡ್ ಆಗಿದ್ದಾನೆ, SI ಆಗಿ ಬೆಂಗಳೂರಲ್ಲಿದ್ದಾನೆ. ಈಗಲೂ ನಿರಂತರವಾಗಿ ನೀವು ಸಂಪರ್ಕದಲ್ಲಿ ಇದ್ದೀರಿ. ಹೌದು. ಅದೇ ಸಂತೋಷ ಇರಲಿ ಅಂತ ನಾವು ಆಶಯವನ್ನ ವ್ಯಕ್ತಪಡಿಸ್ತೀವಿ ಸರ್. ಒಂದು ಕುಟುಂಬ ಅಂತ ಅಂದಾಗ ಈ ಇತ್ತೀಚಿನ ದಿನಗಳಲ್ಲಿ ಒಡೆದು ಹೋಗುವಂತಹ ಒಂದು ಅನುಭವ ಭಯಾನಕವಾಗಿರುತ್ತೆ. ಇಲ್ಲಿ ಈಗ ಜೊತೆಯಲ್ಲೇ ಬೆಳೆದಿರ್ತಾರೆ. ಈಗ ಏನೋ ನಾವು ಸಾಮಾಜಿಕವಾಗಿ ನಾವು ನೋಡ್ತೀವಿ, ಅಣ್ಣ ತಮ್ಮ ಅಕ್ಕ ತಂಗಿ ಇವರ ಎಲ್ಲರ ನಡುವೆ ಏನೋ ಒಂದು ಘಟನೆ ನಡೆದಾಗ ದೂರ ಆಗ್ಬಿಡ್ತಾರೆ. ಒಬ್ಬರ ಮುಖ ಒಬ್ರು ನೋಡಲ್ಲ. ಅಂತಾದ್ರಲ್ಲಿ ಇಂದಿಗೂ ಕೂಡ ನೀವು ನಿಮ್ಮ ಅನುಭವ ಆಗಿಲ್ಲ, ಆಗೋದು ಬೇಡ ಅಂತ ನಮ್ಮ ಮನವಿ. ಸಾಂಸಾರಿಕವಾಗಿ ನಾವೆಲ್ಲರೂ ಚೆನ್ನಾಗೇ ಇದ್ದೇವೆ. ಸಂತೋಷ ಸರ್. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ್ದ ಅತಿಥಿ ಕೊಡಗಿನ ಖ್ಯಾತ ಕವಿ, ಸಾಹಿತಿ ಹಾಗೂ ಪ್ರಕೃತಿ ಆರಾಧಕರಾದ ನಾಗೇಶ್ ಕಾಲೂರು. ಇವರನ್ನು ಸಂದರ್ಶಿಸಿದವರು ಎಂ ಶಕುಂತಲಾ. ನಿರ್ವಹಣೆ PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.